ಹಾಯ್ ಮಕ್ಕಳೇ, ಇಂದಿನ ನಮ್ಮ ಕತೆ ಮಾಯಾವಿ ಕಾಡು ದ ಮ್ಯಾಜಿಕಲ್ ಫಾರೆಸ್ಟ್. ಒಮ್ಮೆ ಹಸಿರು ಬೆಟ್ಟಗಳು, ಹರಿಯುವ ನದಿಗಳು ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ವಾಸಿಸುತ್ತಿದ್ದ. ಅವನ ಹೆಸರೇ ಆದಿತ್ಯ. ಆದಿತ್ಯ ತುಂಬ ಒಳ್ಳೆಯ ಹುಡುಗ. ಅವನು ತಾಯಿಗೆ ಸಹಾಯ ಮಾಡುತ್ತಿದ್ದ. ಅಜ್ಜನ ಕತೆಗಳನ್ನು ಆಸಕ್ತಿಯಿಂದ ಕೇಳುತ್ತಿದ್ದ. ಅಜ್ಜ ಯಾವಾಗಲೂ ಹೇಳುತ್ತಿದ್ದರು, ಹಳ್ಳಿಯ ಅಂಚಿನಲ್ಲಿ ಇರುವ ಕಾಡು ಸಾಮಾನ್ಯ ಕಾಡಲ್ಲ, ಅದು ಮಾಯಾ ಕಾಡು. ಒಂದು ದಿನ ಆದಿತ್ಯ ಆಡುಗಳನ್ನು ಮೇಯಿಸುತ್ತಿದ್ದಾಗ ಸಹಾಯ ಮಾಡಿ, ಯಾರಾದರೂ ಸಹಾಯ ಮಾಡಿ ಎಂಬ ಸಣ್ಣ ಧ್ವನಿ ಕೇಳಿಬಂತು. ಆದಿತ್ಯ ಸ್ವಲ್ಪ ಭಯಪಟ್ಟ, ಆದರೆ ಧೈರ್ಯ ಮಾಡಿಕೊಂಡು ಧ್ವನಿಯ ಕಡೆಗೆ ಹೋದ. ಅಲ್ಲಿ ಒಂದು ಚಿಕ್ಕ ಜಿಂಕೆ ಮುಳ್ಳಿನ ಬೇಲಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಆದಿತ್ಯ ನಿಧಾನವಾಗಿ ಮುಳ್ಳನ್ನು ತೆಗೆದು ಜಿಂಕೆಯನ್ನು ಬಿಡಿಸಿದ. ಆ ಕ್ಷಣ ಕಾಡು ಹೊಳೆಯಿತು. ಗಾಳಿ ಸಂಗೀತದಂತೆ ಬೀಸಿತು. ಅಚಾನಕ್ ಒಬ್ಬ ವೃದ್ಧನು ಕಾಣಿಸಿಕೊಂಡ. ಅವನು ಆದಿತ್ಯನಿಗೆ, ನೀನು ಮಾಯಾ ಕಾಡಿನ ಮೊದಲ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ. ಅವನು 3 ದಾರಿಗಳನ್ನು ತೋರಿಸಿದ. 1 ಭಯದ ದಾರಿ, 2 ಸ್ವಾರ್ಥದ ದಾರಿ, 3ನೆಯದ್ದು ದಯೆಯ ದಾರಿ. ಆದಿತ್ಯ ಒಂದು ಕ್ಷಣವೂ ಯೋಚಿಸಲಿಲ್ಲ. ನಾನು ದಯೆಯ ದಾರಿಯನ್ನೇ ಆರಿಸುತ್ತೇನೆ ಎಂದನು. ದಯೆಯ ದಾರಿಯಲ್ಲಿ ಆದಿತ್ಯ ಹಸಿದ ಹಕ್ಕಿಗಳಿಗೆ, ಗಾಯಗೊಂಡ ಆಮೆಗೆ ಹಾಗೂ ದಾರಿ ತಪ್ಪಿದ ಮೊಲಕ್ಕೆ ಸಹಾಯ ಮಾಡಿದ. ಪ್ರತಿ ಒಳ್ಳೆಯ ಕೆಲಸದೊಂದಿಗೆ ಅವನ ಹೃದಯ ಇನ್ನಷ್ಟು ಬೆಳಗುತ್ತಿತ್ತು. ಕೊನೆಗೆ ಒಂದು ದೊಡ್ಡ ಮರದ ಬಳಿ ಅವನು ತಲುಪಿದ. ವೃದ್ಧನು ಮತ್ತೆ ಕಾಣಿಸಿಕೊಂಡ. ಇದು ಮಾಯಾ ಬೀಜ, ಇದನ್ನು ಸ್ವಾರ್ಥಕ್ಕೆ ಬಳಸಬೇಡ ಎಂದು ಆದಿತ್ಯನಿಗೆ ಕೊಟ್ಟ. ಆದಿತ್ಯ ಬೀಜಗಳನ್ನು ತನ್ನ ಹಳ್ಳಿಯಲ್ಲಿ ನೆಟ್ಟ. ಆ ಬೀಜಗಳಿಂದ ಒಂದು ದೊಡ್ಡ ಮರ ಬೆಳೆಯಿತು. ಹಣ್ಣು, ನೆರಳು, ನೀರು ಎಲ್ಲವೂ ಹಳ್ಳಿಗೆ ದೊರಕಿತು. ಹಳ್ಳಿ ಸಂಪೂರ್ಣವಾಗಿ ಬದಲಾಯಿತು. ಎಲ್ಲರೂ ಖುಷಿಯಿಂದ ಇದ್ದರು. ಇದರಿಂದ ಆದಿತ್ಯ ಅರ್ಥ ಮಾಡಿಕೊಂಡದ್ದು ಏನೆಂದರೆ, ಮಾಯೆ ಎಂದರೆ ದೀಪ ಅಲ್ಲ, ಮಂತ್ರ ಅಲ್ಲ. ಮಾಯೆ ಎಂದರೆ ದಯೆ, ಧೈರ್ಯ ಮತ್ತು ಒಳ್ಳೆಯ ಮನಸ್ಸು. ಮಕ್ಕಳೇ, ನೀವು ಕೂಡ ದಯಾಳುವಾಗಿದ್ದರೆ ನಿಮ್ಮ ಜೀವನದಲ್ಲೂ ಅದ್ಭುತಗಳು ನಡೆಯುತ್ತವೆ. ಇನ್ನೂ ಇಂತಹ ಸುಂದರ ಕಥೆಗಳನ್ನು ಕೇಳಬೇಕು, ನೋಡಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.